ಸಪ್ರೇಟಾಗಿ ನಾವೇ ಕಟ್ ಮಾಡಿಸೋದು. ಕುಷ್ಕಾ ಮೊಟ್ಟೆ ಇದು ವರ್ತ್ 50. ಹಿಂಗೆ ನಾವು ಒಂದು 10 ವರ್ಷದಿಂದ ಬರ್ತಾ ಇದೀವಿ. ವೀಕ್ಲಿ 2 ಡೇಸ್ ಅಂತೂ ಫಿಕ್ಸು ನಾವಿಲ್ಲಿ. ಅಲ್ಲಿ ಪೀಸಸ್ ಇದೆ. ಸೊ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬ್ರೇಕ್ ಮಾಡುತ್ತೆ ಅಂತಂದರೆ ಪೀಸಸ್ ನೋಡಿ. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ವೆಲ್ಕಮ್ ಟು ಚನ್ನರಾಯಪಟ್ಟಣ ಸಿಟಿ ಅಂತ ಹಾಕಿದ್ರು. ಸೊ ಫುಲ್ಲು ಖುಷಿಯಾಗಿ ಬಂದು ನಿಮ್ಮ ಮಟನ್ ಬಿರಿಯಾನಿನ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಸೊ ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಲೋಕೇಶ್ ದಮ್ ಬಿರಿಯಾನಿ. ಸೊ ಇಲ್ಲಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜನ ಹೇಳ್ತಿದ್ರು, ತುಂಬ 3-4 ಇಯರ್ಸಿಂದ ನಾನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮೇ ಬಿ ಇವತ್ತು ನನಗೆ ಚಾನ್ಸ್ ಸಿಕ್ಕಿದೆ, ಸೊ ಅದಕ್ಕೋಸ್ಕರ ಬಂದಿದ್ದೀನಿ. ಆ್ಯಂಡ್ ಚನ್ನರಾಯಪಟ್ಟಣದಲ್ಲಿ ತುಂಬ ಬಿರಿಯಾನೀಸ್ ಇದ್ದರು. ಲೋಕೇಶ್ ದಮ್ ಬಿರಿಯಾನಿಗೆ ಏನಕ್ಕೆ ಬಂದ್ವಿ ಅಂತಂದರೆ ತುಂಬ ಜನ ರೆಕಮೆಂಡ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಇಲ್ಲಿ. ಆ್ಯಂಡ್ 30 ಇಯರ್ಸ್ ಬ್ರ್ಯಾಂಡ್ ಅಂತ ಹೇಳ್ತಾರೆ, ಸಮ್ ಲೈಕ್ 1995 ಅಂತ ಏನೋ ಅಂತ ಹೇಳ್ತಾರಲ್ಲ. ಸೊ ಒಳಗೋಗ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಯಾವಾಗ ಶುರು ಆಗಿದ್ದು, ಯಾವ ಥರ ಮಾಡ್ತಾರೆ ಇರೋ ಬಿರಿಯಾನಿ ಪ್ರೊಸೀಜರು ಏನಂತ ಅಂದ್ಬಿಟ್ಟು. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದರೆ, ಲೊಕೇಶನ್ ಈ ಚನ್ನರಾಯಪಟ್ಟಣದಲ್ಲಿ ಲೋಕೇಶ್ ಬಿರಿಯಾನಿ ಎಲ್ಲಿದೆ ಅಂತ ಕೇಳಿದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅಷ್ಟೊಂದು ಒಂದು ಫೇಮಸ್ ಆಗಿರೋ ಒಂದು ಲೊಕೇಶನ್ನು. ಇಲ್ಲಿ ಪಕ್ಕದಲ್ಲಿ ನೋಡೋಕೆ ಪೋಸ್ಟ್ ಆಫೀಸ್ ಇರುತ್ತೆ, ಮತ್ತು ಏನೋ ವೆಜಿಟೇಬಲ್ ಮಾರ್ಕೆಟ್ಸ್ ಎಲ್ಲ ಇದೆ. ಸೊ ಅದರಲ್ಲೇ ಇದಾಗಿರೋದು. ಸೊ ಇವತ್ತು ನಮ್ಮ ಜೊತೆ ಧೀಮಂತ್ ಅವರು ಇದ್ದಾರೆ. ಆ್ಯಕ್ಚುಲಿ ನೋಡೋಕೆ ಧೀಮಂತೆ ಕರ್ಕೊಬಂದಿದ್ದು. ಸೊ ಧೀಮಂತ್ ಅವ್ರು ಬಂದ್ಬಿಟ್ಟು ಇವತ್ತು ಫೋರೆಕ್ಸ್ ಟ್ರೇಡಿಂಗಲ್ಲಿ ಸಖತ್ ಪ್ರಾಫಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾವು ಗೊತ್ತಲ್ಲ, ಯಾವುದಾದ್ರು ಒಂದು ರೀಸನ್ ಸಿಕ್ಕಿದ್ರೆ ಸಾಕು ಬಿರಿಯಾನಿ ತಿನ್ನಕ್ಕೆ ಬಂದ್ಬಿಡ್ತೀವಿ. ಸೊ ಇವತ್ತಿನ ಪಾರ್ಟಿ ನಮ್ಮ ಧೀಮಂತ್ ಪಾರ್ಟಿ ಕೊಡ್ಸೋದಂತ ಬಂದಿದ್ದೀವಿ. ಎಸ್ ಇವತ್ತು ಫುಲ್ಲು ಪಾರ್ಟಿನೇ. ಬನ್ನಿ, ನೀವು ಮಟನ್ ಬಿರಿಯಾನಿ ಲವರ್ ಆಗಿದೆ ಕಮೆಂಟ್ ಸೆಕ್ಷನ್ ಹಾರ್ಟ್ ಹಾಕಿ ನೋಡೋಣ ಎಷ್ಟು ಜನ ಮಟನ್ ಬಿರಿಯಾನಿ ಲವರ್ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ನಾಟ್ ಓನ್ಲಿ ಧೀಮಂತ್, ಆಲ್ಸೋ ನಮ್ಮ ಹತ್ರ ನಮ್ಮ ರಾಜೀವ್ ಇದ್ದಾರೆ. ನಾಚ್ಕೋತ ನಾನು ರಾಜೀವ್ ಇವಾಗ ಫುಲ್ ಟಯರ್ಡ್ ಆಗಿದ್ದಾನೆ. ಮಟನ್ ಬಿರಿಯಾನಿ ತಿಂದ್ಬಿಟ್ಟು ಫುಲ್ ಎನರ್ಜಿ ಆಗಿ ಬರ್ತಾನೆ. ಬನ್ನಿ. ನಮಸ್ತೆ, ನಾನು ಸುಕೇಶ್ ಅಂತ. ನಮ್ಮದು 95ಇಂದ ಸ್ಟಾರ್ಟ್ ಆಗಿರೋದು. 1995ಇಂದ. ಹೌದು, 30 ವರ್ಷ ಆಯಿತು. ನಮ್ಮ ತಂದೆಯವರು. ಹಾಂ, ಈಗಲೂ ಅವರೇನೆ ಮಾಡ್ತಾ ಇರೋದು. ನಾನು ಅವರೇ ಅಡುಗೆನೂ ಅವರೇನೆ ಮಾಡೋದು. ಹಾಂ, ಮಟನ್ ಬಿರಿಯಾನಿ, ಮಟನ್ ಫ್ರೈ ನಮ್ಮಲ್ಲಿ ಅದೇ ಸ್ಪೆಷಲ್. ಚೌಚೌ ಅಂದರೆ ಇದು ಬಿರಿಯಾನಿ ಪೀಸ್ ಇರುತ್ತೆ ಮತ್ತು ಮಟನ್ ಫ್ರೈ ಪೀಸ್ ಇರುತ್ತೆ. ಎರಡು ಕಾಂಬಿನೇಷನಲ್ಲಿ ತಿಂದರೆ ಸೂಪರ್ ಆಗಿರುತ್ತೆ. ಹಾಂ, ಚೌಚೌ ಅಂತ. ಫ್ರೈ ಪೀಸ್, ಮಟನ್ ಫ್ರೈ ಪೀಸು, ಮಟನ್ ಬಿರಿಯಾನಿ ಪೀಸ್ ಇಲ್ಲೇ ಇದೆಯಲ್ಲ, ಇದು ಫ್ರೈ, ಇದು ಬಿರಿಯಾನಿ. ನಾವೇ ಸಪ್ರೇಟ್ ಕಟ್ ಮಾಡಿಸೋದು. ಹಾಂ, ಸಪ್ರೇಟ್ ನಾವೇ ಕಟ್ ಮಾಡಿಸೋದು. ನಮಗೆ ಡೈಲಿ 1 ಮರಿ 2 ಮರಿ ಬೇಕಾಗುತ್ತೆ. ಹಾಂ, ಹಂಗಾಗಿ ಸಪ್ರೇಟಾಗಿ ನಾವೇ ಕಟ್ ಮಾಡಿಸೋದು. ಕುಷ್ಕಾ ಮೊಟ್ಟೆ ಇದು ವರ್ತ್ 50 ರೂಪಾಯಿ ಇರುತ್ತೆ, 50 ರುಪೀಸ್ ಇರುತ್ತೆ. ಹಾಂ, 50 ರುಪೀಸ್. ಹಾಂ, ಕೇಳಿದ್ರೆ ಎಕ್ಸ್ಟ್ರಾ ರೈಸ್ನೂ ಹಾಕ್ಕೊಡ್ತೀವಿ, ಹೊಟ್ಟೆ ತುಂಬ ತಿನ್ಬೋದು. ಹಾಂ ಹಾಂ, ಹಿಂಗೆ ರೈಸ್ ಹೊಡೆದಂಗೆ ಅದು ಪೀಸ್ಗಳು ಸಿಗ್ತದೆ. ಹಾಂ, ನಾವು ಜೀರಾ ಜೀರಾ ಮತ್ತು ಬುಲೆಟ್ ಎರಡು ಮಿಕ್ಸಲ್ಲಿ ಇರುತ್ತೆ ಕಾಂಬಿನೇಷನ್. 2 kg ಅದು ಹಾಕಿದ್ರೆ 25 kg 26 kg ಇದಿರುತ್ತೆ. ಟೈಮಿಂಗ್ಸ್ ಮಾರ್ನಿಂಗ್ 7ಇಂದ 10-11 ಗಂಟೆನೇ ಇರುತ್ತೆ. ಮಾರ್ನಿಂಗ್ ಟಿಫನ್ ಮಾತ್ರ ನಮ್ಮದು. ಮಧ್ಯಾಹ್ನ ಮೇಲೆ ಊಟ ಸ್ಟಾರ್ಟ್ ಆಗುತ್ತೆ. ಬೋಟಿ, ತಲ್ಕಾಲು, ಮಟನ್ನು, ನಾಟಿ ಕೋಳಿ, ಫಿಶ್ಶು, ಪ್ರತಿಯೊಂದು ಐಟಮು ಇರುತ್ತೆ. ಅದನ್ನು ನಾಟಿ ಸ್ಟೈಲ್ ಎಲ್ಲ ನಾವು ರೆಡಿ ಮಾಡೋ ನಮ್ಮ ಹ್ಯಾಂಡ್ಮೇಡ್ ಮಸಾಲೆಗಳು. ಯಾವ ಪ್ಯಾಕೆಟ್ ಮಸಾಲ ಏನು ಯೂಸ್ ಮಾಡಲ್ಲ. ಸಂಡೇ ಹೆವಿ ಕ್ವಾಂಟಿಟಿ ಇರುತ್ತೆ. ನಾವು ಇದು ಸೇಮ್ 60 kg ರೈಸ್ ಹಾಕಿದ್ರೆ 60 kg ಮಟನ್ ಇರುತ್ತೆ. ಸೇಮ್ ಕ್ವಾಂಟಿಟಿ ಇರುತ್ತೆ. ಪೈನಾಪಲ್ ಮಾಡ್ತೀವಿ. ಹಾಂ, ಈ ಥರ ಫ್ಲೇವರ್ಸು ಸೂಪರಾಗಿರುತ್ತೆ. ಅದು ನೀಟಾಗಿ ಡೈಜೆಷನ್. ಇವತ್ತೇನು ಇರಲ್ಲ, ಕಾಮನ್ ಡೇಸಲ್ಲಿ ಏನಿರಲ್ಲ. ಸಂಡೇ ಹೆವಿ ಇರುತ್ತೆ. ಹೌದು, ಅವು ಔಟರ್ಸ್ ಎಲ್ಲ ಬರುತ್ತೆ ಹೊರಗಡೆಯಿಂದ, ಹಿಂಗೆ ಬರ್ತಾ ಅಂದವೆ. ಹಾಸನ, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಮೈಸೂರು ಹಿಂಗೆಲ್ಲ ಬಂದು ಹೋಗ್ತಾರೆ. ಹೌದು, ತಿನ್ನೋಕೆ. ಹೌದು, ಸಂಡೇಸಲ್ಲಿ ಮಿನಿಮಮ್ ಒಂದು 500 ಮೆಂಬರ್ಸ್. ಹಾಂ, ಸಂಡೇ ಒಂದು ಅದೇ 60-70 kgs ಇರುತ್ತೆ. ಇನ್ನೂ ಮಾಡಿದ್ರು ನಡೆಯುತ್ತೆ, ಆದರೆ ಅವಾಗಲಿಂದ ಅಷ್ಟೇ ನಾವು ಕ್ವಾಂಟಿಟಿ ಮಾಡ್ಕೊಂಡು ಬಂದಿರೋದು. ಈಸಿಯಾಗಿ ಅಂತಾನೆ ಚಂದ್ರಾಯಪಟ್ಟಣ ಬಂದು ಓಲ್ಡ್ ಬಸ್ ಸ್ಟ್ಯಾಂಡ್ ಬಂದು ಇಲ್ಲಿ BSNL ಆಫೀಸ್ ಆಪೋಸಿಟ್ ಬಂದರೆ ಲೋಕೇಶ್ ಬಿರಿಯಾನಿ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಇಡೀ ಚಂದ್ರಾಯಪಟ್ಟಣ ಲ್ಯಾಂಡ್ ಮಾರ್ಕ್ ಅದು. ಫಸ್ಟ್ ಅಲ್ಲಿತ್ತು, ಮಾರ್ಕೆಟ್ ಒಳಗಿತ್ತು. ಅದನ್ನ ಡೆಮಾಲಿಷ್ ಮಾಡಿಬಿಟ್ಟು ಅವಾಗಲಿಂದ ಇಲ್ಲಿ ಮಾಡಿ, ಈಗಾಗಲೇ ಒಂದು 5 years ಆಯ್ತು ಇಲ್ಲಿ ಮಾಡಿ. ಹಾಂ, ತಿನ್ನಿ ಅಣ್ಣ. ಓಕೆ, ನಾವು ಒಂದು 10 ವರ್ಷದಿಂದ ಬರ್ತಾ ಇದೀವಿ.
ವೀಕ್ಲಿ 2 ಡೇಸ್ ಅಂತೂ ಫಿಕ್ಸು ನಾವಿಲ್ಲಿ 10 ವರ್ಷದಿಂದ ತಿಂತಾ ಇದ್ದೀವಿ. ಅದೇ ಟೇಸ್ಟ್ ಇದೆ. ಕ್ವಾಲಿಟಿ ಕ್ವಾಂಟಿಟಿ ಈ ಮಟನ್ನು ನಾಟಿ ಮಟನ್ನು ಮಟನಲ್ಲಿ ಯಾವುದೇ ಥರ ಕಾಂಪ್ರಮೈಸು ಫುಲ್ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಬೆಳಗ್ಗೆ ತಿಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಫುಲ್ಲು ಡೈಜೆಷನ್ ಆಗುತ್ತೆ. ಟೇಸ್ಟಿಂಗ್ ಪೌಡ್ರು ಏನಿಲ್ಲ, ಎಲ್ಲ ನಾಟಿ ಸ್ಟೈಲಾಗಿರುತ್ತೆ. ಹಾಂ ಡಿಫ್ರೆಂಟ್ ಇದೆ. ಇಲ್ಲಿ ಫುಲ್ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಚಕ್ಕೆ ಲವಂಗ ಏಲಕ್ಕಿ ಖಾರದ ಪುಡಿ ಅರಿಶಿನ ಪುಡಿ ಇಷ್ಟೇ ಐಟಮ್. ನೋಡೋಕೆ ಚೌ ಸೊ ಯೂಶ್ವಲಿ ನೋಡೋಕೆ ಎಲ್ಲರೂ ಮಟನ್ ಬಿರಿಯಾನಿ ಕೂಡ ತಗೋತಾರೆ. ಇಲ್ಲಿ 50 ರುಪೀಸ್ಗೂ ಕೂಡ ಮಟನ್ ಬಿರಿಯಾನಿ ಸಿಗುತ್ತಂತೆ. ಹಂಗಾದರೆ ರೈಸ್ ಕುಷ್ಕ ಕೊಡ್ತಾ ಇದ್ದಾರೆ. 20 ರುಪೀಸ್ಗೂ ಕೂಡ ನಿಮಗೆ ಬಿರಿಯಾನಿ ರೈಸ್ ಕುಷ್ಕ ಕೊಡ್ತಾ ಇದ್ದಾರೆ. ಸೊ ನಾವು ಹಂಗೆ ಟ್ರೈ ಮಾಡೋಣ. ಸೊ ಬಿಸಿಯಾಗಿದೆ ನೋಡಿ, ನೀವು ಹತ್ರ ಬಂದರೆ ಗೊತ್ತಾಗುತ್ತೆ ಟೆಕ್ಸ್ಚರು. ಸ್ವಲ್ಪ ಹಂಗೆ ಝೂಮ್ ಬಂದ್ಬಿಡಿ. ಸೊ ತುಂಬ ಬೇಜಾನ್ ಪೀಸಸ್ ಹಾಕಿದ್ದಾರೆ. ಮೊಟ್ಟೆ ಕೂಡ ಇಟ್ಕೊಡ್ತಾರೆ. ನಲ್ಲಿ ಪೀಸಸ್ ಇದೆ. ಸೊ ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬ್ರೇಕ್ ಮಾಡುತ್ತೆ ಅಂತಂದರೆ ಪೀಸಸ್ ನೋಡಿ ಇಷ್ಟೇ ಪೀಸಸ್ಗಳಲ್ಲ, ಸಿಕ್ಕಾಪಟ್ಟೆ ಸಾಫ್ಟ್ ಆ್ಯಂಡ್ ಟೆಂಡರ್ ಆಗಿರುತ್ತೆ ಅಂತಲೇ ಹೇಳಬೇಕು. ಒಂಥರ ಚೌ ಅಂತ ಕೊಡ್ತಾರೆ. ಮಟನ್ ಫ್ರೈ ಪೀಸಸ್ ಏನಿರುತ್ತೆ ಇದನ್ನು ಚೆನ್ನಾಗಿ ಥರ ನೋಡಿ ಗ್ರೇವಿಯಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್ ಹೋಗೋಣ. ನಿಮ್ಮಂತ ರೆಡಿನಾ? ಸೊ ಬಿರಿಯಾನಿ ಟ್ರೈ ಮಾಡೋಕ್ಕೆ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆಯಾ? ಟ್ರೈ ಮಾಡೋಣ. ಬೆಳಗ್ಗೆ 7 ಗಂಟೆಗೆ ತುಂಬ ಜಾಸ್ತಿ ಸ್ಪೈಸಸ್ ಎಲ್ಲ ಇಲ್ಲ, ಕರೆಕ್ಟಿಗೆ ಎಷ್ಟು ಇರಬೇಕೋ ಅಷ್ಟೇ ಮಸಾಲೆ ಹಾಕಿದ್ದಾರೆ. ಸೊ ಅವರು ಓನರ್ ಇಂಟರ್ವ್ಯೂ ನೋಡಿರ್ತೀರ, ಸಡನ್ನಾಗಿ ಒಂದು ಬಿರಿಯಾನಿ ಜಾಸ್ತಿ ಸ್ಪೈಸಸ್ ಎಲ್ಲ ಆಗದೆ ಪರ್ಫೆಕ್ಟಾಗಿ ಸೂಪರಾಗಿ ಮಾಡ್ತಾಯಿದ್ದಾರೆ. ಜಾಸ್ತಿ ಫ್ಲೇವರ್ಫುಲ್ ಬೇಕು ಅಂದರೆ ಚೌ ಬಿರಿಯಾನಿ ಅಂತ ತಗೊಳ್ಳಿ, ಬಿಕಾಸ್ ಅದರಲ್ಲೇ ಮಟನ್ ಫ್ರೈ ಕೂಡ ಕೊಟ್ಬಿಡ್ತಾರೆ ನಿಮಗೆ 1, 2, 3 ಪೀಸಸ್ಸು. ಸೊ ಟೋಟಲಿಗೆ ಒಂದು 5 ಪೀಸಸ್ ನಿಮ್ಮ ಮಟನ್ನೇ ಬಂದ್ಬಿಡುತ್ತೆ. ರೈಸು ಪರ್ಫೆಕ್ಟಾಗಿ ಒಬ್ಬರು ತಿಂದರೆ ಕ್ವಾಂಟಿಟಿ ಕರೆಕ್ಟಾಗಿರುತ್ತೆ. ಖುಷಿ ಥರ ನಲ್ಲಿ ಲವರು ಫ್ಯಾಟ್ ಎಲ್ಲ ಜಾಸ್ತಿ ಇಷ್ಟಪಡ್ತೀನಿ ಅಂತಂದರೆ ಇದು ನೋಡಿ, ಫ್ಯಾಟ್ ಎಲ್ಲ ಜಾಸ್ತಿ ಇರುತ್ತೆ. ಆರಾಮಾಗಿ ಹಾಕೊಂಡು ತಿಂತಾ ಇರ್ಬೋದು. ಹೆಂಗಿದೆ ಬಿರಿಯಾನಿ? ಮಟನ್ ಪೀಸಸ್ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆಯಲ್ಲ, ಸೂಪರ್ ಸಾಫ್ಟ್ ಆಗಿದೆ. ಹೋಗ್ತಾ ಫ್ಲೇವರ್ಸ್ ಇನ್ನೂ ಜಾಸ್ತಿನೇ ಗೊತ್ತಾಗುತ್ತೆ. ನೋಡಿ ಈ ಥರ ಶೇರ್ವಾಲ್ ಹಾಕಿದರೆ ಬಿಸಿ ಶೇರ್ವಾ ಇದೆ. ಇದನ್ನ ಹಾಕೊಂಡು ತಿಂತಾರ ನಮ್ಮ ಫುಡ್ ಎಲ್ಲದು ಬಿಸಿ ಇದೆ, ಬಿಸಿ ಆಗಿದೆ ಆ್ಯಕ್ಚುಲಿ. ಅದೇ ಅಜಿ ಹಂಗೆ ಹತ್ರ ಬಾ ಇವಾಗ ವ್ಯೂವರ್ಸ್ಗೆ ಒಂದು ಸ್ವಲ್ಪ ಶೇರ್ವಾ ಹಾಕ್ಬಿಟ್ಟು ಶೇರ್ವಾ ಅದು ನನಗೆ ಟೇಸ್ಟ್ ಮಾಡೋಣ. ಸಾಕು ಶೇರ್ವಾ. ಇವತ್ತು ಆ್ಯಕ್ಚುಲಿ ಬೆಳಗ್ಗೆನೇ ಧೀಮಂತ್ ಬಂದ್ಬಿಟ್ಟು ನಮಗೆ ಪಾರ್ಟಿ ಕೊಡಿಸ್ತೀನಿ ಅಂತಂದ. 4x ಟ್ರೇಡ್ ಬೆಳೆ ತಗೊಂಡವನೇ ಸುಟ್ಟೋಗಿದ್ಯಾ? ಏನಪ್ಪ ಇವತ್ತು ಟ್ರೇಡಲ್ಲಿ ಹೆಂಗೆ ನಡೀತು? ಪ್ರಾಫಿಟಾ? ಹಂಗಾರೆ ಇವತ್ತು ನೀನೇ ಬಿಲ್ ಕಟ್ಟಬೇಕು. ಏನು ಮಾಡಬೇಕಂದ್ರೆ ಈ ಥರ ಮಟನ್ ಲವರ್ಸ್ ನಾನು ಹೇಳ್ಕೊಡ್ತೀನಿ ಬನ್ನಿ. ಸ್ವಲ್ಪ ಹತ್ರ ಬಂದ್ಬಿಟ್ರೆ ಒಂದು ಪಿಂಚ್ ಆಫ್ ಮಟನ್ನು ತಗೊಂಡು ಮಿಡಲ್ ಇಟ್ಟು ಶೇರ್ವಾ ಹಾಕೊಂಡಿರ್ತೀನಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿಯಾಗಿರುತ್ತೆ. ಆದರೂ ಕಷ್ಟಪಟ್ಟು ನಿಮ್ಗೊಂದು ಬೈಟು ಕೈ ಹಿಡಿಯೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ. ಈ ಥರ ಕಾಂಬಿನೇಷನ್ ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಅದು ಬಿಸಿಯಾಗಿ ಲೈಟಾಗಿ ಶೇರ್ವಾ ತಗೊಳ್ಳಿ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ಒಂಥರ ಮೊಟ್ಟೆ ಕೂಡ ಇರುತ್ತೆ. ಮೊಟ್ಟೆನೂ ಕೂಡ ನಾವು ಎಂಜಾಯ್ ಮಾಡ್ಕೊಂಡು ತಿಂತಾ ಇರ್ಬೋದು. ಆ್ಯಕ್ಚುಲಿ ನಾವು ಫ್ರೈಡೇ ಬಂದಿದ್ದೀವಿ. ಫ್ರೈಡೇ ಕ್ರೌಡು ಮಿನಿಮಲ್ ಆಗಿದ್ದಾರೆ. ಸಂಡೇ ಬಂದ್ಬಿಟ್ಟಿರೋದು ಸಿಕ್ಕಾಪಟ್ಟೆ ಕ್ರೌಡು. ಆ್ಯಕ್ಚುಲಿ ಶೂಟು ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಕ್ರೌಡ್ ಇರುತ್ತೆ. ಸೊ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಚನ್ನರಾಯಪಟ್ಟಣ ಕಡೆ ಬನ್ನಿ, ಲೋಕೇಶ್ ಬಿರಿಯಾನಿನ ಟ್ರೈ ಮಾಡಿಬಿಟ್ಟು ಸೂಪರಾಗಿ ಮಜಾ ಮಾಡಿ ಅಂತ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನಾಳೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ನಮ್ಮ ಚಾನಲ್ನ ಮೇನ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಟ್ ಮಾಡಿ. ಅವಾಗ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಖಂಡಿತನೇ ಇನ್ಸ್ಪೈರ್ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಿರಿಯಾನಿ ತಿಂದಮೇಲೆ ನಿಮಗೆ ಹೇಗೆ ಅನಿಸ್ತಿದೆ ಹೇಳ್ಬೇಕು? ಒಳ್ಳೆ ನಿದ್ದೆ ಹೇಳ್ತಿದೆ. ಇನ್ನೆಲ್ಲ ಆರಾಮಾಗಿ ಕಾರಲ್ಲ 1 ಅವರ್ ಮಲ್ಬಿಡೋದ ಅಂತ. ಹೆಂಗೆ ಬೆಳಗ್ಗೆ ಹೆಂಗೆ ಎನರ್ಜೆಟಿಕ್ ಬಂದ್ವಿ ಅಂತಂದರೆ, ಇಲ್ಲ ಇವತ್ತು ಫುಲ್ಲು ಎಕ್ಸ್ಪ್ಲೋರ್ ಮಾಡೋಣ ಎಲ್ಲ ಫುಡ್ ಪ್ಲೇಸಸ್ ಅಂತ. ಫಸ್ಟ್ ಪ್ಲೇಸಲ್ಲೇ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಏನಕ್ಕೆ ಮಟನ್ ಬಿರಿಯಾನಿ ಕ್ವಾಂಟಿಟಿ ಆ್ಯಕ್ಚುಲಿ ಜಾಸ್ತಿನೇ ಕೊಡ್ತಾರೆ. ಮೇ ಬಿ ನಾವು ಕಡಿಮೆ ತಿಂತಿರೋದಕ್ಕೋಸ್ಕರ ಅದು ಜಾಸ್ತಿ ಅನಿಸಿದೆ ಗೊತ್ತಿಲ್ಲ. ಬಟ್ ಮಟನ್ ಪೀಸಸ್ ಅಂತೂ ಫುಲ್ ಆಗಿಬಿಡುತ್ತೆ. ಅದರಲ್ಲಿ ಫ್ಯಾಟ್ ಪೀಸಸ್ ಎಲ್ಲ ಕೊಡ್ತಾರಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಅಂತಲೇ ಹೇಳಬೇಕು. ಸೊ ರಾಜೀವ್ ಅಂತೂ ಕಣ್ಣಲ್ಲಿ ಟಿಯರ್ಸ್ ಬರ್ತಿದೆ. ಆ ಥರ ಲೆವೆಲಲ್ಲಿ ತಿಂದವನೇ ರಾಜೀವು. ಎಲ್ಲ ಎದ್ದು ಬಂದ್ರು ಇನ್ನೂ ತಿಂತಿದ್ದ. ಹೌದು, ನಾವು ಎದ್ದು ಬಂದು ಇಂಟ್ರಡಕ್ಷನ್ ಕೊಟ್ಟು ಎಲ್ಲ ಮುಗಿಸ್ಕೊಂಡು ಇನ್ನೇನು ಕಾರ್ ಹತ್ರ ಹೋಗ್ಬಿಟ್ಟು ಅವೇ ರಾಜೀವ್ ಮರ್ತೋದ್ವಿ ಅಂತ ನೋಡಿದ್ರೆ ಇನ್ನು ಟೇಬಲಲ್ಲಿ ತಿಂತವನೇ. ಸೊ ಅಷ್ಟೊಂದು ಇರುತ್ತೆ. ಸೊ ನೀವು ಇನ್ ಕೇಸ್ ಬಂದರೆ ಆರಾಮಾಗಿ ಬಂದು
ಒಂದಿನಕ್ಕೆ ಒಂದ್ಸತಿ ಊಟ ಮಾಡ್ಬೋದು ಅನ್ಸುತ್ತೆ, ಜಾಸ್ತಿ ಎಲ್ಲ ತಿನ್ನೋಕ್ಕಾಗಲ್ಲ. ಇನ್ನು ಮಧ್ಯಾಹ್ನ ಬೇರೆ ತಿನ್ನಬೇಕು, ರಾತ್ರಿ ಬೇರೆ ತಿನ್ಬೇಕಲ್ಲ.